ದಿವ್ಯಾರೂಪ ಚಾನಲ್ನಿಂದ ಲೇಖಕರಾದ ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ಗೆಳೆಯರೆ. ಜೀವನದಲ್ಲಿ ನಮಗೆ ಕೆಲವು ಸಣ್ಣ ಪುಟ್ಟ ಘಟನೆಗಳೇ ದೊಡ್ಡ ಪರಿಣಾಮಗಳನ್ನ ಉಂಟು ಮಾಡಿಬಿಡ್ತವೆ. ನಾವು SLC ಓದ್ತಾ ಇರಬೇಕಾದ್ರೆ ಒಂದು ಪಾಠ ಇತ್ತು, ಎ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಆ್ಯಂಡ್ ಬರ್ನ್ಸ್ ದಿ ಹೌಸ್ ಅಂತ. ನೆಗ್ಲೆಕ್ಟ್ ಮಾಡಿದ ಒಂದು ಸಣ್ಣ ಕಿಡಿ ಇಡೀ ಮನೆಯನ್ನೇ ಸುಟ್ಟು ಭಸ್ಮ ಮಾಡುತ್ತೆ. ಸಣ್ಣ ಬಿರುಕುಗಳು ಹಡಗುಗಳನ್ನೇ ಮುಳುಗಿಸ್ಬಿಡ್ತವೆ. ನಾವು ಯಾವುದೋ ಅಂತ ಉದಾಸೀನ ಮಾಡಿದ್ರೆ ಅವು ನಮ್ಮ ಜೀವನವನ್ನೇ ಹಾಳು ಮಾಡುವ ಅನೇಕ ಸಂದರ್ಭಗಳಿರ್ತವೆ. ಅಮೇರಿಕಾದ ಕೊಲೆರಾಡೋವಿನ ಲಾಂಗ್ ಶಿಖರದ ಅಲ್ಲಿ ಒಂದು 400 ವರ್ಷ ಬಾಳಿದ ಮರದ ಅವಶೇಷವಿತ್ತು. ಏನಂದರೆ ಗೆಳೆಯರೆ, ಅದು 400 ವರ್ಷಗಳ ಕಾಲ ಆ ಮರ ಬಾಳಿರುತ್ತೆ. ಕಡೆಗೆ ಆ ಅವಶೇಷವನ್ನು ಪರೀಕ್ಷೆ ಮಾಡಿದಾಗ ನಿಸರ್ಗ ತಜ್ಞರು ಅವರಿಗೆ ಕೆಲವೊಂದು ಅಮೂಲ್ಯವಾದ ವಿಚಾರಗಳು ಗೊತ್ತಾಗ್ತವೆ. ಆ ಮರಕ್ಕೆ 14 ಬಾರಿ ಬರಸಿಡಿಲು ಬಡಿದಿರುತ್ತೆ. ಭಾರೀ ಮಟ್ಟದ ದೊಡ್ಡ ಪ್ರಮಾಣದ ನೀರುಗಲ್ಲುಗಳು ಅನೇಕ ಬಾರಿ ಆ ಮರದ ಮೇಲೆ ಬಿದ್ದಿರುತ್ತೆ. ಭಾಳ ದೊಡ್ಡ ಬಿರುಗಾಳಿಗಳಿಗೂ ಕೂಡ ಆ ಮರ ಸಿಕ್ಕಿರುತ್ತೆ. ಆದರೆ ಆ ಮರ ಯಾವತ್ತೂ ಬಿದ್ದಿರಲ್ಲ, ಅಲುಗಾಡು ಇರಲ್ಲ. ಆದರೆ ತದನಂತರ ಆ ಮರ ಬಿದ್ದೋಗಬೇಕಾದ್ರೆ ನಿಜವಾದ ಕಾರಣ ಏನು ಅಂತ ನಿಸರ್ಗ ತಜ್ಞರು ಹುಡುಕಿದಾಗ ಅವ್ರಿಗೆ ಕಂಡು ಬಂದ ಆಶ್ಚರ್ಯಕರ ಅಂಶ ಅಂದರೆ, ಸಣ್ಣ ಸಣ್ಣ ಜೀರುಂಡೆಗಳು ಆ ಮರ ಬೀಳೋಕ್ಕೆ ಕಾರಣ ಆಗಿಬಿಟ್ಟಿರ್ತವೆ. ಆ ಸಣ್ಣ ಸಣ್ಣ ಜೀರುಂಡೆಗಳು ಆ ಮರದ ಕಾಂಡದ ಒಳಗಡೆ ಸೇರಿಕೊಂಡ್ಬಿಟ್ಟು ಆ ಕಾಂಡದ ತಿರುಳನ್ನೇ ಹಂತ ಹಂತವಾಗಿ ತಿಂದು ಅದನ್ನು ಸಂಪೂರ್ಣ ವೀಕ್ ಮಾಡಿ ಆ ಮರ ಬಿದ್ದೋಗೋದಕ್ಕೆ ಕಾರಣ ಆಗಿರ್ತವೆ. ನೋಡಿ, ಎಂತೆಂಥ ದೊಡ್ಡ ಬರಸಿಡಿಲುಗಳಿಗೆ, ನೀರುಗಲ್ಲುಗಳಿಗೆ ಮತ್ತು ಬಿರುಗಾಳಿಗೆ ಜಗ್ಗದ ಆ ಮರ ಸಣ್ಣ ಸಣ್ಣ ಜೀರುಂಡೆಗಳಿಂದ ನಾಶ ಆಗುತ್ತೆ ಗೆಳೆಯರೆ. ಅದರಿಂದ ನಾವು ಯಾವುದನ್ನು ಕೂಡ ಇದೇನು ಸಣ್ಣ ಸಮಸ್ಯೆ, ಇದೇನು ಮಾಡಲ್ಲ ಅಂತ ನಿರ್ಲಕ್ಷ್ಯ ಭಾವದಿಂದ ಇರಬಾರ್ದು ಗೆಳೆಯರೆ. ಆದಷ್ಟು ಸಮಸ್ಯೆ ಬಂದ ತಕ್ಷಣ ಅದರ ಉದ್ದ ಆಳಗಳನ್ನ ತಿಳ್ಕೊಂಡು ಅದನ್ನು ಭಾಳ ಕೂಲಂಕುಷವಾಗಿ ಪರಿಶೀಲಿಸಿ ನಾವು ಅದನ್ನು ಅಲ್ಲಲ್ಲೇ ಪರಿಹಾರ ಮಾಡಿದಾಗ ನಮ್ಮ ಜೀವನಕ್ಕೆ ಬರುವಂಥ ಇಂಥ ಸಮಸ್ಯೆಗಳಿಂದ ಪಾರಾಗ್ಬೋದು ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ನಿಮಗೆ ನಮಸ್ಕಾರಗಳನ್ನು ತಿಳಿಸ್ತೀನಿ. ಹಾಗೇ ನನ್ನ ದಿವ್ಯರೂಪ ಚಾನಲ್ನ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ಒಳ್ಳೆಯ ವಿಚಾರಗಳು ನನ್ನಿಂದ ಬರೋಕ್ಕೆ ಮತ್ತು ಅನೇಕ ಮಹತ್ವದ ಯೋಜನೆಗಳು ಕೈಗೂಡುವುದಕ್ಕೆ ತಮ್ಮ ಸಹಕಾರ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತಾವು ದಯಮಾಡಿ ನನ್ನ ದಿವ್ಯರೂಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಹಕರಿಸಿ ಅಂತ ವಿನಂತಿಸುತ್ತೇನೆ ಗೆಳೆಯರೆ. ನಮಸ್ಕಾರಗಳು.